ಆಕಾಶವಾಣಿ ಭದ್ರಾವತಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವಪೀಠ. ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿದ ಹಳಿಯಲು ಬೇಡ. ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ವಚನೋದಯ 50ನೆಯ ಕಾರ್ಯಕ್ರಮದಲ್ಲಿ ಅಂತಃಕರಣದ ಮೂಲದಿಂದ ಉದಯಿಸಿದ ವಚನ ಚಳವಳಿ ಮತ್ತು ಅದರ ನೇತೃತ್ವ ವಹಿಸಿದಂತಹ ಬಸವಣ್ಣನವರ ವ್ಯಕ್ತಿತ್ವ ವಿಚಾರಗಳ ವಿಸ್ತಾರಕ್ಕೆ ಕಾಲದ ಮಿತಿ ಇರುವುದಿಲ್ಲ ಎಂಬ ವಿಷಯ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಮೀನಾಕ್ಷಿ ಖಂಡಿಮಠ್, ವಿಶ್ರಾಂತ ಮತ್ತು ಸಂದರ್ಶಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು. ಅಂತಃಕರಣದ ಮೂಲದಿಂದ ಉದಯಿಸಿದ ವಿಚಾರಗಳ ವಿಸ್ತಾರಕ್ಕೆ ಕಾಲದ ಮಿತಿ ಇರುವುದಿಲ್ಲ. ಅವುಗಳು ಸರ್ವಕಾಲಕ್ಕೂ ಪ್ರಸ್ತುತವೆನಿಸುತ್ತವೆ. ಅದೇ ರೀತಿ ಬದುಕಿನ ವಿವಿಧ ರಂಗಗಳಿಗೂ ಸಹ ಸತ್ಪ್ರೇರಣೆ ನೀಡುವ ಶಕ್ತಿಯನ್ನು ಹೊಂದಿರುತ್ತವೆ. ನಮ್ಮ ದೇಶದ ಶರಣ ಸಂತರ, ಮಹರ್ಷಿ ಮಹಂತರ ವಿಚಾರಧಾರೆಗಳು ಸಹ ಸಾರ್ವಕಾಲಿಕ ಮಾನ್ಯತೆಯನ್ನು ಹೊಂದಿರುವಂಥವುಗಳಾಗಿವೆ. ಇಂದಿಗೂ ತುಂಬ ಪ್ರಸ್ತುತವೆನಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ವಚನ ಚಳವಳಿ ಮತ್ತು ಅದರ ನೇತೃತ್ವವನ್ನು ವಹಿಸಿದಂಥ ಬಸವಣ್ಣನವರ ವ್ಯಕ್ತಿತ್ವ ಇಂದು ವಿಶ್ವಮಟ್ಟದಲ್ಲಿ ಚರ್ಚೆಯಾಗುತ್ತಿರುವುದನ್ನು ಅವಲೋಕಿಸಬಹುದು. ಇಲ್ಲಿ ಮುಖ್ಯವಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳು ಅಳವಡಿಸಿಕೊಂಡಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಅದರಲ್ಲೂ ಮುಖ್ಯವಾಗಿ ಭಾರತದ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಪ್ರಧಾನವಾಗಿಟ್ಟುಕೊಂಡು ಬಸವಣ್ಣನವರ ವಚನಗಳನ್ನು ಚರ್ಚಿಸಲಾಗಿದೆ. ಪ್ರೊಫೆಸರ್ ವೂಲ್ಫ್ ಎನ್ನುವವರು ಪ್ರಜಾಪ್ರಭುತ್ವ ಎಂಬುದು ಕೇವಲ ಒಂದು ಸರ್ಕಾರದ ಪದ್ಧತಿ ಮಾತ್ರವಲ್ಲ, ಬದಲಾಗಿ ಅದೊಂದು ಉತ್ಕೃಷ್ಟ ಸಮಾಜದ ನಿರ್ಮಾಣದ ತತ್ವವಾಗಿದೆ. ಪ್ರಜಾಪ್ರಭುತ್ವ ಸಮಾಜವು ಸ್ವತಂತ್ರ, ಸಮಾನ, ಕ್ರಿಯಾಶೀಲ ಮತ್ತು ಬುದ್ಧಿವಂತ ಪ್ರಜೆಗಳಿಂದ ಕೂಡಿದ್ದು, ಅದು ಪ್ರತಿಯೊಬ್ಬರಿಗೂ ಅವರವರ ಜೀವನದಾರಿಯನ್ನು ಆರಿಸಿಕೊಳ್ಳುವ ಅವಕಾಶ ನೀಡುತ್ತದೆ. ಅದೇ ರೀತಿ ಅನೂಪ್ ಚಂದ್ ಕಪೂರರು ಹೇಳುವಂತೆ, ಪ್ರಜಾಪ್ರಭುತ್ವ ಸಮಾಜವಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತದೆ ಎಂದಿದ್ದಾರೆ. ಒಂದು ಉತ್ಕೃಷ್ಟ ಮತ್ತು ಸಾತ್ವಿಕ ಸಮಾಜ ನಿರ್ಮಾಣವಾಗಲು ಪ್ರತಿಯೊಬ್ಬ ವ್ಯಕ್ತಿಯ ಪಾಲು ಇದ್ದೇ ಇರಬೇಕಾಗುತ್ತದೆ. ವ್ಯಕ್ತಿಗತ ಸುಧಾರಣೆ, ಮನೋವೈಶಾಲ್ಯತೆ, ಶ್ರದ್ಧೆ, ಬದ್ಧತೆ, ನಿಷ್ಠೆ, ನಿಸ್ಪೃಹತೆಗಳು ಅವಶ್ಯ. ಬಸವಣ್ಣನವರ ವಚನಗಳಲ್ಲಿ ಇಂತಹ ವ್ಯಕ್ತಿತ್ವವನ್ನು ರೂಪಿಸುವಂಥ ಅನೇಕ ವಿಚಾರಧಾರೆಗಳನ್ನು ನಾವು ಕಾಣುತ್ತೇವೆ. ಬಸವಣ್ಣನವರ ವಿಚಾರಧಾರೆಯ ಅಥವಾ ವಚನಗಳ ಉದ್ದೇಶ ತುಂಬ ವಿಸ್ತಾರವಾಗಿದೆ. ಮುಖ್ಯವಾಗಿ ಆಧ್ಯಾತ್ಮಿಕ ಸಾಧನೆ, ಅದರ ಅರಿವನ್ನು ಹೊಂದುವುದು ಅದರ ಆಶಯವಾದರೂ, ಇಂಥ ಆಶಯವನ್ನು ಈಡೇರಿಸಿಕೊಳ್ಳಲು ಮಾನವ ಜನ್ಮವನ್ನು ಮತ್ತು ಸಿಕ್ಕ ಬದುಕನ್ನೇ ಸಾಧನ ಮಾಡಿಕೊಳ್ಳಬೇಕೆನ್ನುವ ವಾಸ್ತವ ಸತ್ಯವನ್ನು ಅವು ತಿಳಿಸುತ್ತವೆ. ಉತ್ತಮ ವ್ಯಕ್ತಿಗಳಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಅದೇ ರೀತಿ ಪ್ರಜಾಪ್ರಭುತ್ವ ಸಮಾಜಕ್ಕೂ ಸಹ ವ್ಯಕ್ತಿಗತವಾದ ಸುಧಾರಣೆ, ಸಾತ್ವಿಕತೆಗಳೇ ಮುಖ್ಯ. ರಾಜ್ಯಶಾಸ್ತ್ರದ ಪ್ರಸಿದ್ಧ ಚಿಂತಕರಾದ ಪ್ಲೇಟೋ ಅವರ ಸಹ ಒಂದು ಮಾತನ್ನು ಹೇಳಿದ್ದಾರೆ, ಪೀಪಲ್ ಆಟ್ ಟು ಬಿ ದೇರ್ ಓನ್ ವಾಚ್ ಡಾಗ್ ಎಂದಿದ್ದಾರೆ. ಅಂದರೆ ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುವ ಮತ್ತು ಕಾಯ್ದುಕೊಳ್ಳುವ ಸಾಮರ್ಥ್ಯ ಹೊಂದಿರಬೇಕು. ಪ್ರತಿಯೊಬ್ಬರು ತಮ್ಮ ಜೀವನದ ಸ್ವ ಅನುಶಾಸನವನ್ನು ಅಳವಡಿಸಿಕೊಂಡರೆ ಮಾತ್ರ ಉತ್ತಮ ಸಮಾಜ ಮತ್ತು ಉತ್ತಮ ರಾಷ್ಟ್ರ ನಿರ್ಮಾಣ ಸಾಧ್ಯವಾಗುತ್ತದೆ. ಇಂತಹ ಸ್ವ ಅನುಶಾಸನಕ್ಕೆ ಅವಶ್ಯವಿರುವ ಅನೇಕ ವಿಚಾರಗಳು ಬಸವಣ್ಣನವರ ವಚನಗಳಲ್ಲಿ ಕಾಣುತ್ತೇವೆ. ಸ್ವ ಅನುಶಾಸನವೆಂದರೆ ಸದುದ್ದೇಶಕ್ಕಾಗಿ ವ್ಯಕ್ತಿ ಸ್ವಯಂ ಪ್ರೇರಣೆಯಿಂದ ತನ್ನನ್ನು ತಾನು ಶಿಸ್ತಿಗೆ ಒಳಪಡಿಸಿಕೊಳ್ಳುವುದು ಮತ್ತು ಆ ಮೂಲಕ ಸಮಾಜದ ಹಿತವನ್ನು ಬಯಸುವುದು ಎಂದರ್ಥ. ಸರ್ಕಾರ ರೂಪಿಸಿದ ಶಾಸನಗಳನ್ನು ಪಾಲಿಸುವುದು ಕರ್ತವ್ಯವಾದರೂ ಸಹ ಸರ್ಕಾರವೆಂದರೆ ನಾನೇ ಎನ್ನುವ ಪ್ರಜ್ಞೆಯೂ ಸಹ ಅಷ್ಟೇ ಮುಖ್ಯವಾಗಿರುತ್ತದೆ. ಎಲ್ಲಿವರೆಗೆ ವ್ಯಕ್ತಿಯಲ್ಲಿ ಸ್ವಯಂ ಪ್ರಜ್ಞೆ ಜಾಗೃತವಾಗುವುದಿಲ್ಲವೋ ಅಲ್ಲಿವರೆಗೆ ಯಶಸ್ವಿ ಪ್ರಜಾಪ್ರಭುತ್ವವನ್ನು ಕಾಣಲು ಸಾಧ್ಯವಿಲ್ಲ. ಇಂತಹ ಸ್ವಯಂ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ವಿಚಾರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಸ್ವಯಂ ಪ್ರಜ್ಞೆಯ ಪ್ರತೀಕಗಳಾಗಿ ಕೆಲವು ಲಕ್ಷಣಗಳನ್ನು ನೋಡುವುದಾದರೆ, ನಡೆ ಮತ್ತು ನುಡಿಯಲ್ಲಿ ಪರಿಶುದ್ಧತೆ, ನೈತಿಕ ಬದ್ಧತೆ, ಅನುಷ್ಠಾನ ನಿಷ್ಠೆ, ಅರ್ಪಣಾ ಮನೋಭಾವನೆ, ನಿಸ್ಪೃಹತೆ, ಸ್ವಯಂ ನಿಗ್ರಹ, ಸ್ವಗೌರವ, ಸಾಮಾಜಿಕ ಜವಾಬ್ದಾರಿ, ಸಾತ್ವಿಕ ಧೈರ್ಯ, ಸರಳತೆ, ಇವೆಲ್ಲವಕ್ಕಿಂತ ಮುಖ್ಯವಾಗಿ ಬದುಕಿನ ಪರಮ ಗುರಿಯ ಅರಿವು, ಈ ಎಲ್ಲ ಲಕ್ಷಣಗಳನ್ನು ಬಸವಣ್ಣನ ವಚನದಲ್ಲಿ ನಾವು ನೋಡುತ್ತೇವೆ. ಉದಾಹರಣೆಯಾಗಿ
ನಡೆ ಮತ್ತು ನುಡಿಯಲ್ಲಿ ಶುದ್ಧತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಸಲಾಕೆಯಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಎಂದಿದ್ದಾರೆ. ಮನದಲ್ಲಿ ಶುದ್ಧತೆ ಇದ್ದಾಗ ಮಾತ್ರ ಮಾತಿನಲ್ಲಿ ವ್ಯಕ್ತವಾಗುತ್ತದೆ. ಆಗ ಆಡುವ ಮಾತುಗಳು ಮುತ್ತಿನಂತೆ ಸುಂದರ, ಸ್ಫಟಿಕದಂತೆ ಸ್ಪಷ್ಟ, ಮಾಣಿಕ್ಯದಂತೆ ಮೌಲ್ಯಯುತವಾಗಿರುತ್ತವೆ. ಲಿಂಗ ಮೆಚ್ಚಿಸುವುದೆಂದರೆ ಮನಸ್ಸಾಕ್ಷಿಗೆ ಒಪ್ಪುವಂತ ಮಾತಾಗಿರಬೇಕೆನ್ನುವ ಎಚ್ಚರವೂ ಇಲ್ಲಿ ಕಂಡುಬರುತ್ತದೆ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗವು ಘಟಸರ್ಪ ಎಂಬ ಮಾತು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಇನ್ನು ನೈತಿಕ ಬದ್ಧತೆಗೆ. ಕಾನೂನಿಗಿಂತಲೂ ಮುಖ್ಯವಾಗಬೇಕಾದದ್ದು ನೈತಿಕ ಬದ್ಧತೆ. ಕಾನೂನು ಪಾಲನೆಯ ಹಿಂದೆ ಭಯವಿರುತ್ತದೆ, ಆದರೆ ನೈತಿಕ ಬದ್ಧತೆ ಪ್ರಜ್ಞೆಯ ಪ್ರತೀಕವಾಗಿರುತ್ತದೆ. ನುಡಿಯೊಂದು ನಡೆಯೊಂದಾದರೆ ಶಿವಾಚಾರಕ್ಕೆ ಸಲ್ಲರಯ್ಯ, ಸದಾಚಾರ ಸದ್ಭಕ್ತಿ ಇಲ್ಲದವರನ್ನ ವಲ್ಲನಯ್ಯ ಮುಂತಾದ ವಚನಗಳಲ್ಲಿ ನೀತಿಯುಕ್ತ ಬದುಕಿಗೆ ಪ್ರೇರಣೆ ನೀಡುವಂಥ ಅನೇಕ ವಿಚಾರಗಳನ್ನು ನಾವು ಕಾಣುತ್ತೇವೆ. ಇನ್ನು ಅನುಷ್ಠಾನ ನಿಷ್ಠೆ. ತಾನು ನಂಬಿದ ಸತ್ಯವನ್ನು, ಒಪ್ಪಿದ ತತ್ವವನ್ನು ತಪ್ಪದೇ ಪಾಲಿಸುತ್ತೇನೆ ಎನ್ನುವ ದೃಢತೆ ಮತ್ತು ನಿಷ್ಠೆ ಇರಬೇಕು. ಎನಿಸೆಂದರೆ ನಾ ಧೃತಿಗೆಡೆನಯ್ಯ, ಎಲು ದೋರಿದರೆ ಕರಳು ಕುಪ್ಪಳಿಸಿದರೆ ನಾ ಧೃತಿಗೆಡೆನಯ್ಯ, ಶಿರ ಹರಿದು ನೆಲಕ್ಕೆ ಬಿದ್ದರೆ ನಾಲಿಗೆ ಕೂಡಲ ಸಂಘ ಶರಣೆನ್ನುತ್ತಿದ್ದಯ್ಯ ಎನ್ನುವ ಆ ದೃಢತೆ, ಆ ನಿಷ್ಠೆ ಪ್ರತಿಯೊಬ್ಬರಲ್ಲಿ ಬಂದುದಾದರೆ ಖಂಡಿತವಾಗಿ ಯಶಸ್ಸನ್ನು ಸಾಧಿಸಬಹುದು. ಅಂಜಿದಡೆ ಮಾಡದು, ಅಳಿಕಿದಡೆ ಮಾಡದು, ಧೃತಿಗೆಟ್ಟು ಮನ ಧಾತುಗೆಟ್ಟರೆ ಬಪ್ಪದು ತಪ್ಪದು ಎನ್ನುವ ಅರಿವಿನೊಂದಿಗೆ ನಂಬಿದ ಸತ್ಯವನ್ನು ಅನುಷ್ಠಾನಕ್ಕೆ ತರುವ ಧೈರ್ಯ ಅವಶ್ಯ. ತಾತ್ಕಾಲಿಕ ಸುಖಕ್ಕೆ ಸತ್ಯವನ್ನು ಮರೆತು ಸ್ವಾರ್ಥಕ್ಕಾಗಿ ತತ್ವಗಳನ್ನು ಗಾಳಿಗೆ ತೂರುವುದು ಸರಿಯಲ್ಲ ಎನ್ನುವ ಎಚ್ಚರ ಇಲ್ಲಿ ಕಾಣುತ್ತೇವೆ. ಸ್ವಗೌರವ. ತನ್ನನ್ನು ತಾನು ಗೌರವಿಸಿಕೊಳ್ಳದ ವ್ಯಕ್ತಿ ಮತ್ತೊಬ್ಬರನ್ನು ಗೌರವಿಸುವುದನ್ನು ತಿಳಿಯಲಾರ. ಸ್ವಗೌರವ ಅಹಂಕಾರವಲ್ಲ, ಬದಲಾಗಿ ಸ್ವಾಭಿಮಾನದ ಪ್ರತೀಕವಾಗಿದೆ, ಆತ್ಮ ಸಮ್ಮಾನವಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮತನವನ್ನು ಕಳೆದುಕೊಳ್ಳದಂತೆ ಬದುಕಬೇಕು. ಇಂತಹ ಸಾತ್ವಿಕ ಸ್ವಾಭಿಮಾನ ಸದೃಢ ರಾಷ್ಟ್ರಕ್ಕೆ ತುಂಬಾ ಅವಶ್ಯ. ನ್ಯಾಯ ನಿಷ್ಠುರಿ, ದಾಕ್ಷಣ್ಯ ಪರನಾನಲ್ಲ ಎನ್ನುವ ಬಸವಣ್ಣನವರ ನುಡಿ ಪ್ರೇರಕ ಶಕ್ತಿಯಾಗುತ್ತದೆ. ಆನೆ ಅಂಕುಶಕ್ಕೆ, ಸಿಂಹ ನಖಕ್ಕೆ ಅಂಜುವಂತೆ ಶರಣನಾದವನು ಅಂಜುವುದು ಕೇವಲ ಕೂಡಲ ಸಂಗನಿಗೆ, ಅಂದರೆ ಆತ್ಮಸಾಕ್ಷಿಗೆ ಅಂಜಬೇಕೇ ಹೊರತು ಆಸ್ತಿಗೆ, ಅಂತಸ್ತಿಗೆ, ಅಧಿಕಾರಕ್ಕಾಗಿ ಅಲ್ಲ ಎನ್ನುವುದನ್ನು ತಿಳಿಯಬೇಕು. ವೈರಿಗಳು ಸಹ ಮೆಚ್ಚುವಂತ ಎದೆಗಾರಿಕೆ ಇರಬೇಕಾಗುತ್ತದೆ. ಕೋಳಿವಾಳಿ ನಾನಲ್ಲ, ವೇಳಿವಾಳಿಯವ ನಾನಯ್ಯ, ಹಾಳುಗೆ ನೋಡುವನ ಆಳು ನಾನಲ್ಲವಯ್ಯ, ಶರಣರಿಗೆ ಮರಣವೇ ಮಹಾನೋಮಿ ಎನ್ನುವಂತ ದೃಢತೆ ಮುಖ್ಯವಾಗುತ್ತದೆ. ಅರ್ಪಣಾ ಮನೋಭಾವನೆ. ಯಶಸ್ವಿ ಪ್ರಜಾಪ್ರಭುತ್ವಕ್ಕೆ ಕರ್ತವ್ಯ ಪ್ರಜ್ಞೆ ತುಂಬಾ ಮುಖ್ಯವಾಗುತ್ತದೆ. ಅರ್ಪಣಾ ಮನೋಭಾವದ ಪ್ರಜೆಗಳೇ ಮಾತ್ರ ಈ ಪ್ರಜಾಪ್ರಭುತ್ವಕ್ಕೆ ಮಹಾಶಕ್ತಿಯಾಗಿರುತ್ತಾರೆ. ಒಪ್ಪಿಕೊಂಡ ಕೆಲಸವನ್ನು ಅಪ್ಪಿಕೊಂಡು ಪ್ರಸಾದಂತೆ ಸ್ವೀಕರಿಸಿ ನಿಷ್ಠೆಯಿಂದ ಕರ್ತವ್ಯಪರರಾಗಬೇಕು. ಮಾಡುವ ಕೆಲಸದಲ್ಲಿ ಪ್ರೀತಿ ಇರಬೇಕು. ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ ಹೇಗೆ ವ್ಯರ್ಥವೋ ಹಾಗೆ ಮನವಿಲ್ಲದ ಮಾಡದೆ ಕರ್ತವ್ಯವೂ ಸಹ ಅರ್ಥಹೀನ ಎನಿಸಿಕೊಳ್ಳುತ್ತವೆ. ಮಾಡಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕೆನ್ನುವ ವಚನ ಮತ್ತು ಮಾಡಿದೆನೆಂದರೆ ಏಡಿಸಿ ಕಾಡಿತು ಎನ್ನುವ ವಚನ ಎಚ್ಚರಿಕೆಯ ಗಂಟೆಗಳಂತಾಗಿವೆ. ನಿಸ್ಪೃಹತೆ. ಇಂದು ಎತ್ತ ನೋಡಿದರತ್ತ ಮೋಸ, ವಂಚನೆ, ಭ್ರಷ್ಟಾಚಾರಗಳು ತುಂಬಿರುವ ಈ ಕಾಲದಲ್ಲಿ ನಿಸ್ಪೃಹತೆಯನ್ನು ಕಾಣುವುದು ಕಷ್ಟ. ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕೆ ಅಥವಾ ಪ್ರಜಾಪ್ರಭುತ್ವಕ್ಕೆ ನಿಸ್ಪೃಹತೆಯಿಂದ ಕಾರ್ಯನಿರ್ವಹಿಸುವವರ ಅವಶ್ಯಕತೆ ಇರುತ್ತದೆ. ಅನಾಚಾರ ಅವ್ಯವಹಾರಗಳಿಂದ ಹಣ ಗಳಿಸಿ ಮೆರೆಯುವರನ್ನ ಎಚ್ಚರಿಸುವಂತ ಅನೇಕ ವಚನಗಳನ್ನು ನೋಡಬಹುದು. ಕುದುರೆಯನ್ನೇರಿ ಹೋದಿರಾ, ನೀವು ಗಂಧ ಕಸ್ತೂರಿ ಪೂಸಿಕೊಂಡು ಹೋದಿರಾ ಎಂದು ಪ್ರಶ್ನೆಗಳಲ್ಲಿ ಇಲ್ಲಿಯೇ ಬಿಟ್ಟು ಹೋಗುವ ಆಸ್ತಿ ಅಂತಸ್ತಿಗಾಗಿ ಮನವಿರೋಧಿಯಾಗಿ ನಡೆದುಕೊಳ್ಳಬಾರದು ಎಂಬುದನ್ನು ತಿಳಿಸಿದ್ದಾರೆ. ಅನ್ಯಾಯ ಮಾರ್ಗದಲ್ಲಿ ನಡೆದು ಅವ್ಯವಹಾರ ಮಾಡಿ ಅಪರಾಧ ಪ್ರಜ್ಞೆಯಲ್ಲಿ ನರಳುವುದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸರಳ ಜೀವನ ನಡೆಸುವುದು ಶ್ರೇಷ್ಠ ಎನ್ನುವುದನ್ನು ತಿಳಿಸುತ್ತಾರೆ. ಒನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದು ಎಳೆಯ, ಇಂದಿಂಗೆ ನಾಳಿಗೆ ಬೇಕೆಂದನಾದರೆ ನಿಮ್ಮಾಣೆ, ನಿಮ್ಮ ಪ್ರಮಥ ರಾಣೆ ಎನ್ನುವ ಬಸವಣ್ಣನವರ ಧೋರಣೆ ಅನುಕರಣೀಯವೆನಿಸುತ್ತದೆ. ಸ್ವಯಂ ನಿಗ್ರಹ ಶಕ್ತಿ. ವ್ಯಕ್ತಿಯಲ್ಲಿ ಸ್ವಯಂ ನಿಗ್ರಹ ಶಕ್ತಿ ಇದ್ದಾಗ ಮಾತ್ರ ನಿಶ್ಚಲತೆ, ನಿಸ್ಪೃಹತೆ, ನಿಷ್ಠೆ ಮುಂತಾದ ಗುಣಗಳು ಮೈಗೂಡಲು ಸಾಧ್ಯವಾಗುತ್ತದೆ. ಸ್ವತಃ ಬಸವಣ್ಣನವರು ತಮ್ಮನ್ನು ತಾವು ನಿಗ್ರಹಿಸಿಕೊಂಡೇ ವೀರರಾಗಿ ಶರಣರಾಗಿ ರೂಪುಗೊಂಡುದು ಎಂಬುದನ್ನು ಅವರ ವಚನವೊಂದರಲ್ಲಿ ಕಾಣುತ್ತೇವೆ. ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ, ನೋಡದಂತೆ ಅಂಧಕನ ಮಾಡಯ್ಯ ಎನ್ನುವ ವಚನ ಅದೇ ರೀತಿ ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಅನ್ಯರ ಹೊಗಳದಂತೆ ಮಾಡಯ್ಯ ಎನ್ನುವ ಈ ಯಾಚನೆಯ ವಚನದಲ್ಲಿ ಸ್ವಯಂ ನಿಗ್ರಹ ಶಕ್ತಿ ಬಂದಾಗಲೇ ನಿಜ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎನ್ನುವಂತ ಸಂದೇಶ ಸಿಗುತ್ತದೆ. ಛಲಬೇಕು ಶರಣಂಗೆ ಪರದನವನವಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನವಲ್ಲೆನೆಂಬ ಎನ್ನುವ ದೃಢತೆ ಅತ್ಯವಶ್ಯವಾಗುತ್ತದೆ. ಸ್ವಾರ್ಥರಹಿತವಾಗಿ ಸೇವಾ ಭಾವನೆಯಿಂದ ಕರ್ತವ್ಯಪರರಾಗುವ ಪ್ರಜೆಗಳು ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, ಪ್ರಜಾಪ್ರಭುತ್ವ ಅಡಿಪಾಯವಾಗಬಲ್ಲರು. ಇನ್ನು ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ವ್ಯಕ್ತಿಯ ಜೀವನ ಸಾರ್ಥಕವೆನಿಸುವುದು ಆತ ಕೇವಲ ತನಗಾಗಿ ಮಾತ್ರ ಬಾಳದೆ ಇತರರ ಒಳಿತಿಗಾಗಿ ಬದುಕಿದಾಗ ಮಾತ್ರ. ಸಮಾಜದ ಹಿತದಲ್ಲಿ ತನ್ನ ಹಿತವನ್ನು ಕಾಣುವ, ಸಮಾಜದ ಒಳಿತಿನಲ್ಲಿ ತನ್ನ ಪಾಲು ಇದೆ ಎನ್ನುವ ಪ್ರಜ್ಞೆಯನ್ನು ಹೊಂದಿರುವುದೇ ಸಾಮಾಜಿಕ ಜವಾಬ್ದಾರಿ ಎನಿಸಿಕೊಳ್ಳುತ್ತದೆ. ಆರಂಭ ಮಾಡುವೆ ಗುರುಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆ ಜಂಗಮ ದಾಸೋಹಕ್ಕೆಂದು ಎನ್ನುವ ವಚನ ಸಾಮಾಜಿಕ ಜವಾಬ್ದಾರಿಗೆ ಹಿಡಿದ ಕನ್ನಡಿಯಾಗಿದೆ. ನಿಸ್ವಾರ್ಥ ಸೇವೆಯ ಪ್ರತೀಕವಾಗುತ್ತದೆ. ನಾನಾವ ಕರ್ಮಗಳ ಮಾಡಿದರೂ ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು, ನಿಮ್ಮ ಸೊಲ್ಲಿಂಗೆ ಸಲ್ಲಿಸುವೆ ನಿಮ್ಮಾಣೆ ಕೂಡಲ ಸಂಗಮದ ಎನ್ನುವ ಫಲಾಪೇಕ್ಷೆ ಇಲ್ಲದ ಮಾಡುವ ಕರ್ಮ ಮತ್ತು ಏನೆಲ್ಲ ಕೊಟ್ಟ ದೇವರು ದೊಡ್ಡವನೆನ್ನುವ ವಿನೀತ ಭಾವನೆ ಇಲ್ಲಿ ಎದ್ದು ಕಾಣುತ್ತದೆ.
ಒತ್ತಾರೆ ಎದ್ದು ಕಣ್ಣು ಒಸೆಯುತ್ತ ಎನ್ನೊಡವೆಗೆ ಎನ್ನ ಮಡದಿ ಮಕ್ಕಳಿಗೆಂದು ದುಡಿಯನಾದಡೆ ಎನ್ನುವ ವಚನದಲ್ಲಿ ಮನಸ್ಸಾಕ್ಷಿಗೆ ಮಹತ್ವ ಕೊಟ್ಟಿರುವುದು ಕಾಣಿಸುತ್ತದೆ. ಕಾಗೆಯೊಂದಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನ ಎನ್ನುವ ವಚನದಲ್ಲಿ ಹಂಚಿಕೊಂಡು ತಿನ್ನುವ ಜವಾಬ್ದಾರಿಯನ್ನು ತಿಳಿಸುತ್ತಾರೆ. ಜವಾಬ್ದಾರಿಯುತ ಸಾಮಾಜಿಕ ಜೀವನ ಪ್ರಜಾಪ್ರಭುತ್ವಕ್ಕೆ ಆಧಾರದ ಸ್ತಂಭವಾಗಿದೆ. ಇನ್ನು ಜೀವನದ ಪರಮ ಗುರಿಯ ಬಗ್ಗೆ, ಮಾನವ ಜನ್ಮದ ಪರಮ ಗುರಿ ಮೋಕ್ಷ ಸಾಧನೆಯಾಗಿದೆ. ಯಾವ ಶಕ್ತಿಯಿಂದ ನಾವು ಹುಟ್ಟಿರುತ್ತವೆಯೋ ಆ ಶಕ್ತಿಯಲ್ಲಿ ಒಂದಾಗುವುದೇ ಜೀವನದ ಪರಮ ಗುರಿಯಾಗಿರುತ್ತದೆ. ಆ ಗುರಿಯನ್ನು ತಲುಪಬೇಕಾದರೆ ನಮ್ಮೊಳಗಿನ ಮೋಹ ಕ್ಷಯವಾಗಬೇಕು. ಹೆಣ್ಣು ಹೊನ್ನು ಮಣ್ಣಿನ ಮೋಹಕ್ಷಯವಾಗಿ ಮನಸ್ಸು ನಿರ್ಯೋಚಿತ ಸ್ಥಿತಿ ತಲುಪಿದಾಗ ಅದೇ ಮೋಕ್ಷ ಎನಿಸಿಕೊಳ್ಳುತ್ತದೆ. ಇತರ ಪ್ರಾಣಿ ಪಕ್ಷಿಗಳಂತೆ ಬದುಕುವುದಷ್ಟೇ ಮಾನವ ಜನ್ಮದ ಗುರಿಯಲ್ಲ. ಪ್ರಾಣಿ ಪಕ್ಷಿಗಳಿಲ್ಲದ ವಿಶಿಷ್ಟ ವಿವೇಚನೆ, ದೇಹ ರಚನೆ ನಿಸರ್ಗ ನಮಗೆ ನೀಡಿದೆ. ಈ ನಿಸರ್ಗ ಕೊಟ್ಟಂತ ಅಥವಾ ದೈವ ಕೃಪೆ ಕೊಟ್ಟಂತ ಈ ವಿಶೇಷ ಮಾನವ ಜನ್ಮವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕೆನ್ನುವಂತ ಕಾಳಜಿ ಬಸವಣ್ಣವರ ವಚನದಲ್ಲಿ ಕಂಡು ಬರುತ್ತದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರೊಳೆಯಲು ಬೇಡ ಮುಂತಾದ ಈ ಸಪ್ತಸೂತ್ರಗಳನ್ನು ಅನುಸರಿಸಿದ್ದೇ ಆದರೆ ಖಂಡಿತವಾಗಿ ನಾವು ಪರಮ ಗುರಿಯನ್ನು ಸಾಧಿಸಬಹುದು. ನಮ್ಮ ಹುಟ್ಟಿಗೆ, ವಿಶ್ವದ ಚಟುವಟಿಕೆಗೆ ಕಾರಣವಾದ ಆ ಶಕ್ತಿಯನ್ನು ಕಾಣಬಹುದು ಎನ್ನುವಂತ ಪರಮ ಗುರಿಯ ಅರಿವನ್ನು ಕೂಡ ಬಸವಣ್ಣನವರ ವಚನಗಳಲ್ಲಿ ಕಾಣುತ್ತೇವೆ. ಇಂತಹ ಹಲವು ವಿಚಾರಗಳನ್ನು ಬಸವಣ್ಣನವರ ವಚನದಲ್ಲಿ ಕಾಣುತ್ತೇವೆ. ಪ್ರಜಾಸತ್ತಾತ್ಮಕ ಸಮಾಜ, ಆ ಮೂಲಕ ಪ್ರಜಾತಂತ್ರ ಸರ್ಕಾರಕ್ಕೆ ನಿರ್ಮಾಣಕ್ಕೆ ಇಂಥ ಮೌಲ್ಯಯುತ ವಿಚಾರಗಳನ್ನು ಮೈಗೂಡಿಸಿಕೊಂಡ ಪ್ರಜೆಗಳಿಂದ ಮಾತ್ರ ಸಾಧ್ಯ. ಪ್ರತಿಯೊಬ್ಬ ವ್ಯಕ್ತಿಯು ಸೊಬ್ಬ ನಾಗರಿಕನಾಗಿ ಸತ್ಪ್ರಜೆಯಾಗಿ ಪರಿವರ್ತನಾದರೆ ನಿಜವಾದ ಪ್ರಜಾಸತ್ತಾತ್ಮಕತೆ ಸಾಧ್ಯ. ಆದುದರಿಂದ ವ್ಯಕ್ತಿಗತ ನೀತಿಯಲ್ಲಿ ಆಗುವ ಸುಧಾರಣೆ ಕ್ರಮೇಣ ಸಾಮೂಹಿಕ ರೂಪವನ್ನು ಪಡೆಯಬಲ್ಲದು. ಇಂಥ ಮನಪರಿವರ್ತನೆ ತರುವಂಥ ಮೌಲ್ಯಯುತವಾದ ವಚನಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ ಮತ್ತು ಮಹತ್ವಪೂರ್ಣವೆನಿಸುತ್ತವೆ. ವಚನೋದಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾತನಾಡಿದವರು ಪ್ರೊಫೆಸರ್ ಮೀನಾಕ್ಷಿ ಖಂಡಿಮಠ್, ವಿಶ್ರಾಂತ ಮತ್ತು ಸಂದರ್ಶಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು. ಕೇಳುಗರೆ, ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ. ನಿರ್ಮಾಣ ಎಚ್.ಎಂ. ಮಹೇಶ್. ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.